ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮ ಎಲ್ಲ ವೀಕ್ಷಕರಿಗೂ ಹಾಗೂ ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ನಮಸ್ಕಾರ. ನಾವೀಗ ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಇದ್ದೀವಿ. ಇವತ್ತು ನಡೆದಂಥ ಮಹಾನಗರ ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆ ನಡೀತು. ಇದರಲ್ಲಿ ಆಯ್ಕೆಯಾಗಿರೋಂಥ ಚಮನ್ ಸಾಬ್ರು ಹಾಗೂ ಸುಗಿ ಶಾಂತಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ಕಾರ. ನೂತನವಾಗಿ ನೀವು ಮಹಾನಗರ ಪೌರರಾಗಿ ಆಯ್ಕೆಯಾಗಿದ್ದೀರಿ. ಮುಂದಿನ ತಾವು ನಗರ ಅಭಿವೃದ್ಧಿ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ? ನಗರದ ಅಭಿವೃದ್ಧಿ ಸಚಿವರ ಸಹಕಾರದಿಂದ, ಶಾಸಕರ ಸಹಕಾರದಿಂದ, ಈಗ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ MP ಪ್ರಭಾ ಮೇಡಮ್ ಅವರ ಸಹಕಾರದಿಂದ ನಿಜವಾಗಲೂ ಭಾಳ ಉತ್ತಮ ರೀತಿಯಲ್ಲಿ ಮಾಡ್ತೀವಿ ಅಂತಂದೇಳಿ ಹೇಳಕ್ಕೆ ಇಷ್ಟ. ಸರ್, ಇದು ಈ ಚುನಾವಣೆಯಲ್ಲಿ ಏನು ಇದು ಮೇಯರ್ ಚುನಾವಣೆ ನಡೀತಾ ಇತ್ತು, ಇದರಲ್ಲಿ ಬಹಳ ಪೈಪೋಟಿ ನಡೀತಾ ಇತ್ತು ಅಂತ ಕೇಳಿ ಬಂತು. ಏನು ಹೌದಾ? ಏನು ಪೈಪೋಟಿ ಇಲ್ಲ, 5-6 ಜನ ಕೇಳಿದ್ವಿ. ಅವರು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೋ ನನಗೆ ಅಭ್ಯರ್ಥಿ ಮಾಡಿದ್ರು. ಎಲ್ಲರೂ ಒಮ್ಮನಸ್ಸಿನಿಂದ ಒಟ್ಟಾಗಿ 30 ಮತಗಳನ್ನು ಹಾಕಿದ್ದಾರೆ. ಅಲ್ಲ, ಎಲ್ಲೋ ಒಂದು ಕಡೆ ಹೊಗೆ ಐತಲ್ಲ, ಏನೋ ಹೊಗೆ ಕಾಣ್ತಾ ಇದೆ, ಭಿನ್ನಾಭಿಪ್ರಾಯ ಹೊಗೆ ಕಾಣ್ತಾ ಇದೆ. SS ಮಲ್ಲಿಕಾರ್ಜುನ ಎಲ್ಲ ಸರಿ ಮಾಡಿಬಿಡ್ತಾರೆ. ಯಾವುದೇ ಅತೃಪ್ತಿ ಇದ್ರೂ ಅವ್ರು ಸರಿ ಮಾಡ್ತಕ್ಕಂಥ ಶಕ್ತಿ, ಬುದ್ಧಿಮತ್ತೆ SS ಮಲ್ಲಿಕಾರ್ಜುನಿಗಿದೆ. ಅವರೆಲ್ಲದೂ ಸರಿ ಮಾಡ್ತಾರೆ. ಸರ್, ಈ ದಾವಣಗೆರೆ ಜನತೆಗೆ ಒಂದು ಕೊನೆಯದಾಗಿ ತಾವು ಏನು ಹೇಳ್ತೀವಿ? ಏನಿಲ್ಲ, ದಾವಣಗೆರೆ ಜನತೆಗೆ ನನ್ನ ಮನವಿ, ರಸ್ತೆಗಳಲ್ಲಿ ಕಸ ಹಾಕಬೇಡ್ರಿ. ರಸ್ತೆಗಳಲ್ಲಿ ಕಸ ಹಾಕಬೇಡ್ರಿ. ನಾವು ಊರು ಸ್ವಚ್ಛ ಇಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ತಮ್ಮದೇ ವಾರ್ಡಾದಂಥ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬ ಸಮಸ್ಯೆಗಳು ಇದ್ದಾವೆ. ಈ ಸಮಸ್ಯೆಗಳನ್ನು ತಾವು ಭಾಳಷ್ಟು ಜಲ್ದಿ ಕಂಡುಹಿಡಿದು ಏನೋ ಇದು ಮಾಡ್ತೀರಂತ. ಈಗ ಕೆಲವು ಸಮಸ್ಯೆಗಳು ಎಂಥವಿದೆ, ಬಗೆಹರಿಸಲಾರದ ಸಮಸ್ಯೆಗಳಿದ್ದಾವೆ. ಅದು ಯಾರ ಕೈಲೂ ಬಗೆಹರಿಸೋಕ್ಕಾಗಲ್ಲ. ಅಂಥ ಸಮಸ್ಯೆಗಳಿಗೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ನಗರ ಪಾಲಿಕೆಯಿಂದ, ಸರ್ಕಾರದಿಂದ ಏನು ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೇಳ್ತಾ ಇದ್ದಾರೆ, ಸುಗಿ ಶಾಂತಕುಮಾರ್ ಅವರಿಗೆ ಲಾಟ್ರಿ ಹೊಡೆದಂಗೆ ಆಗ್ಬಿಡ್ತು. ಏನಂತಂದರೆ, ಒಂದು ಬೇರೆ ಪಕ್ಷದಲ್ಲಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ತಕ್ಷಣವೇ ಅವರಿಗೆ ಒಂದು ದೊಡ್ಡವಾದ ಗೌರವ ಸಿಕ್ಕಿತ್ತಂತ ಜನ ಹೇಳ್ತಾ ಇದ್ದಾರೆ. ಸರ್, ಇದೊಂದು ರಾಜಕಾರಣದಲ್ಲಿ ಲಾಟ್ರಿ ಅನ್ನೋಕ್ಕಿಂತನೂ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ಗುಣ ಮತ್ತು ಏಕನಿಷ್ಠೆ. ನಾವು ದೇವ್ರುಗಳಿಗೆ ಹೆಂಗೆ ಸ್ವಾಮಿ ನಿಷ್ಠೆ ಅಂತೇವೆ, ಒಂದು ಪಕ್ಷಕ್ಕೊಂದು ನಿಷ್ಠೆ ಅಂತಂದಿರುತ್ತೆ. ನಾನು ಹೇಳ್ತಾರದು, ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಾನು ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡೀನಿ. ಅದನ್ನು ಅವರು ಕೂಡ ಸೂಕ್ಷ್ಮ ಗಮನಿಸ್ಯಾರ. ಮತ್ತು ನಾನು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೋದೆ. ಯಾವುದೇ ಥರದ ನಾನು ಕಂಡೀಷನ್ಸ್ಗಳನ್ನ ಹಾಕ್ಯಂಡೇನು ಹೋಗಿಲ್ಲ. ಯಾವ ಕಂಡೀಷನಿಂದ ನಾವು ಕಾಂಗ್ರೆಸ್ ಸೇರ್ಪಡೆಯಾಗಿಲ್ಲ. ನಮಗೆ ಅವ್ರ ಬಗ್ಗೆ ಗೌರವ ಇತ್ತು. ಯಾಕಂದರೆ ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ 3ನೇ ಬಾರಿ ಅವಿರೋಧವಾಗಿ ಆಯ್ಕೆಯಾಗ್ಯಾರ. ಅವ್ರ ಬಗ್ಗೆ ಇಡೀ ಎಲ್ಲ ವೀರಶೈವ ಲಿಂಗಾಯತ ಎಲ್ಲ ಒಳ ಪಂಗಡಗಳಿಗೂ ಅವ್ರ ಬಗ್ಗೆ ಭಾಳ ಅತಿಯಾದ ಗೌರವ ಇದೆ. ಮತ್ತು ಇಡೀ ನಾವು ಶಾಮನೂರು ಶಿವಶಂಕರಪ್ಪರನ್ನ ಬರೀ ಈ ಲಿಂಗಾಯತ ಸಮಾಜಕ್ಕೆ ನಾವು ಗುರ್ಷಂಡರ ಅಂತಂದು ಹೇಳಿದ್ರೆ ತಪ್ಪಾಗುತ್ತೆ. ಅವರು ಸರ್ವ ಜನಾಂಗದ ಪ್ರೀತಿಯ ನಾಯಕರು. ಸರ್ವ ಜನಾಂಗವನ್ನು ಹಪ್ಪಿಕೊಂಡು ಹೋಗುವಂಥ ಒಂದು ಶಾಂತಿ ಪ್ರಿಯರು. ನಾನು ಹೇಳ್ತಿರೋದು ಸರ್, ದಾನಿಗಳು ಶಾಮನೂರು ಶಿವಶಂಕರಪ್ಪರ ಸಿದ್ಧಾಂತಗಳನ್ನು ಒಪ್ಪಿ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ರು. ಏನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ತಾವು ಕಾಂಗ್ರೆಸ್ಗೆ ಬಂದಿದ್ರು? ಸರ್, ಇವತ್ತು ಸಿದ್ಧಾಂತ ಅಂತ ಬಂದಾಗೆ ವ್ಯಕ್ತಿ ಎಷ್ಟು ಮುಖ್ಯನೋ ಪಕ್ಷನೂ ಅಷ್ಟೇ ಮುಖ್ಯ ಆಗುತ್ತೆ. ಫಸ್ಟು ವ್ಯಕ್ತಿ ಬಗ್ಗೆ ನನಗೆ ಭಾಳ ಗೌರವ ಇದೆ. ಶಾಮನೂರು ಶಿವಶಂಕರಪ್ಪನವರು ನನಗೆ ತಂದೆ ಸಮಾನರು. ಅವ್ರ ಬಗ್ಗೆ ನನಗೆ ಭಾಳ ಪೂಜ್ಯನೀಯ ಭಾವನೆ ಇದೆ. ಯಾಕಪ್ಪ ಅಂದರೆ, ಆಡು ಮುಟ್ಟದ ಸೊಪ್ಪಿಲ್ಲ, ದಾನ ಧರ್ಮ ಮಾಡದ ಗುಡಿ ಗುಂಡಾರಗಳ ಜಾಗ ಇಲ್ಲ ಅನ್ನಂಗೆ ಶಾಮನೂರು ಶಿವಶಂಕರಪ್ಪ ದಾನ ಧರ್ಮ ಮಾಡ್ಯಾರೆ. ಎಲ್ಲೇ ಎಂಥ ಒಂದು ಸಂದರ್ಭದಲ್ಲಿ ಅವನು ಯಾವುದೇ ಪಾರ್ಟಿ ಪಕ್ಷದ ಹೋದರೂ ಕೂಡ ಕೈಲಾದಷ್ಟು ಒಳ್ಳೇದು ಮಾಡ್ತಾರೆ ಹೊರತು ನೀನು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳಲ್ಲ. ಎಲ್ಲ ಮಟ್ಟ ಅಷ್ಟೇ. ಕಾಂಗ್ರೆಸ್ BJP ಗೆದ್ದ ಮೇಲೆ ಎಲ್ಲರನ್ನೂ ಕೂಡ ಒಂದು ಪ್ರೀತಿಯಿಂದ ಕಟ್ಕೊಂಡು ಹೋಗೋಂಥ ದೊಡ್ಡ ಗುಣ ಇರೋದಕ್ಕೆ ಅವರಲ್ಲಿರ್ತಕ್ಕಂಥ ಒಂದು ಒಳ್ಳೆತನ, ದಾನ ಧರ್ಮ, ಸೇವಾ ಕಾಂಕರ್ಯ, ದೈವ ನಿಷ್ಠೆ, ಅದೆಲ್ಲ ನನಗೆ ಅವ್ರ ಬಗ್ಗೆ ಇರತಕ್ಕಂಥ ಗೌರವದಿಂದ ಶಾಮನೂರು ಮಲ್ಲಣ್ಣವರ ಅಭಿವೃದ್ಧಿ ಕೂಡ ಏಕ್ದಮ್ಮಿ ನಿಂತ ನಿರ್ಣಯಗಳು ತಗೊಳ್ಳಲ್ಲ. ಅಳುದು ತೂಗಿ ಯೋಚನೆ ಮಾಡಿ ಮುಂದೆ ನಮ್ಮ ಫ್ಯೂಚರ್ ಏನಾಗುತ್ತೆ ಬಿಡುತ್ತೆ ಅಂತ ನಾನು ಒಟ್ಟು ನಮಗೆ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ನಾನು ಅವತ್ತು ಹೋಗಿರೋದು ಹೊರತು ಇವರ ಓಲೈಕೆ ಮಾಡ್ತಾರೆ ಅಂತ ನಾನು ಹೋಗಿಲ್ಲ. ಅವ್ರನ್ನ ಹೊಗಳ್ಬೇಕಂತಂದಲ್ಲ, ನನ್ನ ವಾರ್ಡಿನ ಹಿತದೃಷ್ಟಿಯಿಂದ ನಾನು ಹೋಗಿರೋದು. ಥ್ಯಾಂಕ್ಸ್.